ಐಷಾರಾಮಿ ಜೀವನ ನಡೆಸಿದ್ದ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಇದೀಗ ಜೈಲಿನಲ್ಲಿ ಪಡುವ ಕಷ್ಟ ಹೇಳತೀರದಲ್ಲ. ಮುಖದ ಮೇಲೆ ಸ್ವಲ್ಪ ಬೆವರು ಬಂದರೆ ಸಾಕು ಮೇಕಪ್ ಮಾಡಿಕೊಳ್ಳುತ್ತಿದ್ದ ಪವಿತ್ರ ಗೌಡಗೆ ಇದೀಗ ತನ್ನ ಮುಖ ತಾನೇ ನೋಡಿಕೊಳ್ಳಲು ಕಷ್ಟವಾಗಿದೆ. ಜೈಲಿನ ಊಟ ಕೂಡ ತಿನ್ನಲಾರದೆ ಒದ್ದಾಡುತ್ತಿದ್ದಾರೆ. ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದರು. ಕೋರ್ಟ್ ಕೂಡ ಮನೆ ಊಟಕ್ಕೆ ಅನುಮತಿ ಕೊಟ್ಟಿತ್ತು. ಆದರೆ ಹೈಕೋರ್ಟ್ ಪವಿತ್ರ ಗೌಡ ಅವರ ಅರ್ಜಿ ವಜಾಗೊಳಿಸಿದ್ದು ಮನೆ ಊಟಕ್ಕೆ ಬ್ರೇಕ್ ಬಿದ್ದಿದೆ. ಇಂದು ಮಹಿಳಾ ದಿನಾಚರಣೆ ಇರುವುದರಿಂದ ಪವಿತ್ರ ಗೌಡ ಮಗಳು ಖುಷಿ ಗೌಡ ತನ್ನ ತಾಯಿಯನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ಸ್ನೇಹಿತೆಯಾಗಿ, ತಾಯಿಯಾಗಿ, ತಂದೆಯಾಗಿ, ಗುರುವಾಗಿ ನನ್ನ ಪ್ರತಿ ಹೆಜ್ಜೆಯನ್ನು ಒಂದು ಗುರುತಾಗಿ ಮಾಡಿದ್ದ ನನ್ನ ಮುದ್ದಿನ ಅಮ್ಮನಿಗೆ ಮಹಿಳಾ ದಿನದ ಶುಭಾಶಯಗಳು. ಮಿಸ್ ಯು ಅಮ್ಮ ಅಂತ ಬರೆದುಕೊಂಡಿದ್ದಾರೆ. ಇದೇ ವೇಳೆ ಪವಿತ್ರ ಗೌಡ ಪರ ವಕೀಲರು ಜಾಮೀನಿಗೆ ಅರ್ಜಿ ಹಾಕಲಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದ್ದು, ಇದೇ ತಿಂಗಳ ಕೊನೆಯಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗಬಹುದು ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.